ಕುಂಭಮೇಳದ ಯಾರು ಕುಂಭಮೇಳಕ್ಕೆ ಹೋಗಲಾರ್ದಂಗೆ ಇದ್ದವರು ಈ ಕುಂಭಮೇಳ ನೋಡ್ಬೋದು. ಯಾಕಂದ್ರೆ ಈ ಕುಂಭಮೇಳದಾಗ ಇತಿಹಾಸ ಐತಿ. ಈ ಇತಿಹಾಸವುಳ್ಳ ಪೂಜೆ ಫಲದೊಳಗೆ ತಾವು 5 ಬೇರೆ ಪ್ರರಕ್ತನ ಹಾಕಿದ್ರೆ ನಿಮ್ಮ ಪುಣ್ಯ ಭಾಗ್ಯ ಬರ್ತದ. ಆನಂದ್ರೆ ಯಾರು ಕುಂಭಮೇಳ ನೋಡ್ಲಾರ್ದವ್ರು ಇಲ್ಲಿ ಬಂದು ಭಾಗಿಯಾಗ್ರಿ. ಇದರಂಥ ಪೂಜೆ ಫಲ ಎಲ್ಲಿ ಸಿಗುವುದಿಲ್ಲ. ಗದಗ ಗದ್ದಿಗೆ ಅಂತೇಳಿ ಇತಿಹಾಸವುಳ್ಳ ಈ ವಿಡಿಯಟ್ಟಿ ಮೈದಾನದಲ್ಲಿ ಅಪರೂಪ ಈ ಗದಗಿನ ಕುಂಭಮೇಳದ ಯಾರು ಕುಂಭಮೇಳಕ್ಕೆ ಹೋಗಲಾರ್ದಂಗೆ ಇದ್ದವರು ಈ ಕುಂಭಮೇಳ ನೋಡ್ಬೋದು. ಯಾಕಂದ್ರೆ ಈ ಕುಂಭಮೇಳದಾಗ ಇತಿಹಾಸ ಐತಿ. ಈ ಇತಿಹಾಸವುಳ್ಳ ಯಾಕಂದ್ರೆ ಇದು ಒಂದು ಮಹಾಯಜ್ಞ ಅಂತಂದ್ರೆ ಇದರಲ್ಲಿ ಬರುವಂತ ನಮ್ಮ ಕಷ್ಟಗಳು ಕಾರ್ಪಣ್ಯಗಳು ದೇಶಕ್ಕೆ ಒದಗಿರುವಂತ ಇವತ್ತಿನ ಒಂದು ಕೆಟ್ಟ ಕ್ರೂರ ದೃಷ್ಟಿ ಎಲ್ಲಾನು ನಾಶ ಆಗಬೇಕು. ನಮ್ಮ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಸ್ಪೆಷಲ್ ಆಗಿ ನಮ್ಮ ಭಾರತದ ನಾಗರಿಕರು ಸುರಕ್ಷಿತವಾಗಿರಬೇಕು. ಈ ಭಯೋತ್ಪಾದನೆ ಅಂತ ಕೆಟ್ಟ ಚಟುವಟಿಕೆಗಳು ನಿಲ್ಲಬೇಕು. ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಎಲ್ಲ ನಮ್ಮ ಸೈನಿಕ ಬಾಂಧವರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಸಿಗಬೇಕು. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ನ್ಯಾಯವಾಗಿ ಧರ್ಮದಿಂದ ಎಲ್ಲರೂ ನಡೆದುಕೊಳ್ಳುವಂಥ ಒಂದು ಶಕ್ತಿ ದೇವರು ಎಲ್ಲರಿಗೂ ದಯಪಾಲಿಸಬೇಕು. ಮತ್ತು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ ಇಂಥ ಒಂದು ಪುಣ್ಯ ಕಾರ್ಯಕ್ರಮಗಳು ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಮನೆ ಹತ್ರನೂ, ಪ್ರತಿ ದೇವಸ್ಥಾನಗಳು ದಿನಂಪ್ರತಿ ಮಂತ್ರಘೋಷ ಹಾಗೂ ಮಂತ್ರಪಠಣ ಹಾಗೂ ಪ್ರತಿಯೊಬ್ಬರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬಲು ಮತ್ತು ಈ ನಮ್ಮ ಒಂದು ಏನು ಈ ಯಜ್ಞಗಳು ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ನಮ್ಮಲ್ಲಿ ಕಾಮ ಕ್ರೋಧ ಮದ ಮೋಹ ಮತ್ಸರಗಳಂಥವನ್ನೆಲ್ಲ ಒಂದು ನಿಯಂತ್ರಣದಲ್ಲಿ ಇರುವಂಥ ಈ ಯಜ್ಞ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸು ಕಾಣಲಿ. ಮತ್ತು ಈ ಸಂದರ್ಭದಲ್ಲಿ ಒಬ್ಬ ಗದಗ ನಿವಾಸಿಯಾಗಿ ಹೇಳಬೇಕಂದ್ರೆ ಭಾಳ ನಾವು ಇಂಥ ಕಾರ್ಯಕ್ರಮವನ್ನು ಕಣ್ತುಂಬಿ ನೋಡ್ಕೊಳ್ಳೋದು, ಈ ಮಂತ್ರಘೋಷ, ಈ ಹೋಮ ನಡೀತಿದಂಥ ಒಂದು ಅದರ ಗಾಳಿ, ಅದರಲ್ಲಿ ಬರುವಂಥ ಒಂದು ಸುಂದರವಾದ ಒಂದು ವಾಸನೆ ಇದೆ. ಆ ವಾಸನೆ ಮನಸ್ಸನ್ನು ಶಾಂತಿ ನೆಮ್ಮದಿಯನ್ನು ದಯಪಾಲಿಸಲಿ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಗದಗ ವಾಸಿ ಆಗಿರ್ಬೋದು, ಸುತ್ತಮುತ್ತ ಇಡೀ ಕರ್ನಾಟಕದ ಮೂಲೆ ಜನನು, ಯಾಕಂದರೆ ಇದು 18ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಸಾಂಗವಾಗಿ ಶಾಂತಿ ನೆಮ್ಮದಿಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ದೇವರು ಆರೋಗ್ಯ ಕೊಡಲಿ, ಅವರ ಮನೋಕಾಮನೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಇದು ಒಂದು ಪುಣ್ಯದ ಕೆಲಸ. ಪ್ರತಿಯೊಬ್ಬರು ಈ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗ್ರಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗದಗ ಬೆಟಗೇರಿ ನಗರದಲ್ಲಿ ನಡೀತಕ್ಕಂಥ 9 ಅಗ್ನಿಕುಂಡಗಳ ಒಂದು ಅತಿರುದ್ರ ಯಾಗ ಭಾಳಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇದಕ್ಕೆ ಸಹದೇವಾನಂದಗಿರಿ ಮಹಾಸ್ವಾಮೀಜಿಗಳು, ಜೀವನ ಅಖಾಡದ ಕಾರ್ಯದರ್ಶಿಗಳು, 12 ಲಕ್ಷ ಸಾಧುಗಳ ಮೇಲೆ ಅವರು ಉಸ್ತುವಾರಿ ನೋಡ್ತಕ್ಕಂಥ ಮಹಾನ್ ಸಾಧಕರು. ಅವರು ಕುಷ್ಟಗಿಯಲ್ಲಿ ಅಮರನಾಥ್ ಮಠವನ್ನು ಮಾಡಿಕೊಂಡು ಸುಮಾರು ವರ್ಷಗಳಿಂದ ಈ ಭಾಗದ ಜನರಿಗೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋ ಸಲುವಾಗಿ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸೋ ಜಗತ್ತಿನ ಕಲ್ಯಾಣಕ್ಕಾಗಿ ಅನೇಕ ಸೇವೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ನಾವು ಮತ್ತು ನಮ್ಮ ಸ್ನೇಹಿತರು ಬಸವರಾಜ್ ಅವರು ಪ್ರಥಮ ಬಾರಿಗೆ ಅಲ್ಲಿ ಹೋದಾಗ ಅವ್ರನ್ನ ಮಠದಲ್ಲಿ ಭೇಟಿಯಾದ್ವಿ. ಸ್ವಾಮೀಜಿಯವರ ಆಶೀರ್ವಾದ ತೆಗೆದುಕೊಂಡು ನಂತರ ನೀವು ಉಜ್ಜಯಿನಿಗೆ ಬರ್ರಿ ಅಂತ ಹೇಳಿದರು. ಮಹಾಕಾಲ ದರ್ಶನವನ್ನು ಮಾಡಿಸಿದರು. ನಂತರ ಇಲ್ಕಲ್ನಲ್ಲಿ ಅಲ್ಲಿಯೂ ಸಹಿತ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಮಗೆ ನೀವು ಗದಗಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿರಿ, ಇವತ್ತು ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಜನರ ಕಲ್ಯಾಣ ಆಗಬೇಕು, ಈ ಭಾಗದ ರೈತರು ಉಳಿಬೇಕು, ವ್ಯಾಪಾರಸ್ಥರು ಉಳಿಬೇಕು, ಎಲ್ಲರಿಗೂ ಸಹಿತ ಇವತ್ತು ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ದೇವತೆಗಳು ಸಂಪ್ರೀತರಾಗಬೇಕಂದ್ರೆ ನೀವು ಯಜ್ಞ ಯಾಗಾದಿಗಳನ್ನು ಮಾಡಬೇಕಂತೇಳಿ ಗುರುಗಳು ನಮಗೆ ಹೇಳಿದಾಗ ನಾವು ಗದಗಿನಲ್ಲಿ ಬಂದು ಅನೇಕ ನಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ನಾವು ಮತ್ತು ಬಸವರಾಜ ಬೆಂಗೂರು ನಮ್ಮೆಲ್ಲ ಸಂಸ್ಥೆ ಎಲ್ಲರೂ ಹೋಗಿದ್ವಿ. ನಂತರ ಇಲ್ಲಿ ಬಂದ ಮೇಲೆ ಗುರುಗಳು ಅನೇಕ ಸ್ಥಳಗಳನ್ನು ತೋರಿಸಿದ್ವಿ. ಆ ಸಂದರ್ಭದಲ್ಲಿ ಅವರು ಆ ಸ್ಥಳಗಳೆಲ್ಲ ಬೇಡ, ಇಲ್ಲೇ ವಿದ್ಯಾದಾನ ಸಮಿತಿ ಮೈದಾನ ಭಾಳಷ್ಟು VDSTC ಮೈದಾನ
ಸಾಕಷ್ಟು ಅನುಕೂಲ ಇದೆ, ಇಲ್ಲೇ ನೀವು ಮಾಡಬೇಕಂದಾಗ ನಾವು ಶಿವನಗೌಡರಿಗೆ ಫೋನ್ ಮಾಡಿದ್ವಿ. ಕಿರಣ್ ಬುಮ್ಮಾ ಅವರು ಮತ್ತು ನಂತರ ಕೂಲಿಗಳವರು ಹಾಗೂ ಕಬಾಡಿಯವರು ಇವರೆಲ್ಲರೂ ಬಂದರು. ಅವತ್ತೇ ಧ್ವಜಸ್ತಂಭವನ್ನು ಗುರುಗಳು ಇವತ್ತು ಒಳ್ಳೆಯ ದಿವಸ ಇದೆ ಅಂಥೇಳಿ ಎಲ್ಲರ ಸಮಕ್ಷಮದಲ್ಲಿ ಗದಗ ಜನರತೆ ಎಲ್ಲರನ್ನು ಸೇರಿಕೊಂಡು ಒಂದು ಧ್ವಜಸ್ತಂಭವನ್ನು ಮಾಡಿದರು. ಈ ರೀತಿಯಾಗಿ ಅನೇಕ ಪೂರ್ವಭಾವಿ ಸಭೆಗಳಾದವು ಗದಗಿನಲ್ಲಿ. ಒಂದು ಇಲ್ಲೇ ಸಹಿತ ರೋಟ್ರಿ ಕ್ಲಬ್ನಲ್ಲಿ ಒಂದು ರೋಟ್ರಿ ಹಾಲ್ನಲ್ಲಿ ಸಭೆ ಆಯಿತು, SBS ಗಾರ್ಡನ್ನಲ್ಲಿ ಒಂದು ಸಭೆ ಆಯಿತು. ಇನ್ನೂ ಅನೇಕ ಸಭೆಗಳಾದ ಮೇಲೆ ಅಧ್ಯಕ್ಷರಾಗಿ ಕಿರಣ್ ಬುಮ್ಮಾ ಅವರು, ಕುಲಕರ್ಣಿ ಅವರು ಹಾಗೂ ನಾನು, ಶಿವನಗೌಡರು ಹಾಗೂ ಮದರಿಮಠ ಅವರು, ಬಸವರಾಜ್ ಬಿಂಗಿ ಅವರು, ಕಡ್ಲಿಕೊಪ್ಪ ಅವರು, ಇನ್ನೂ ಅನೇಕ ಜನ ಹಿರಿಯರು ಸೇರಿಕೊಂಡು ನಂತರ ಮತ್ತೆಲ್ಲ ನಮ್ಮ ಬೇಕಾದಂಥ ನಮ್ಮ ಸ್ನೇಹಿತರು, ಅವರ ಸ್ನೇಹಿತರು ಅವರೆಲ್ಲ ಸೇರಿಕೊಂಡು ಇಡೀ ಗದಗಿನ ಜನರತೆಯನ್ನು ಎಲ್ಲ ಕರೆದಾಗ ಎಲ್ಲರೂ CC ಪಾಟೀಲ್ರನ್ನ ಗೌರವಾಧ್ಯಕ್ಷರು ಮಾಡಬೇಕು, DR ಪಾಟೀಲ್ರನ್ನ ಗೌರವಾಧ್ಯಕ್ಷರು ಮಾಡಬೇಕು ಅಂದಾಗ ಅವರ ನೇತೃತ್ವದಲ್ಲಿ ಇವತ್ತು ಅವರ ಗೌರವಾಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ಇವತ್ತು ಈ ಯಜ್ಞ ಯಗಾದಿಗಳಿಂದ ಮನಕುಲಕ್ಕೆ ಒಳ್ಳೆಯದಾಗತ್ತೆ. ಇವತ್ತು 9 ಎಲ್ಲ ನಮ್ಮ ಸಂಕಲ್ಪಗಳು ಈಡೇರ್ತಾವೆ. ಯಜ್ಞಕ್ಕೆ ಕುಂತವ್ರಿಗೆ ಸಾಕಷ್ಟು ಶಕ್ತಿ ಬರ್ತೈತಿ. ಅವರು ತಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ. ಯಜ್ಞಕ್ಕೆ ಕೂಡಿದ್ರೆ ಏನು ಪುಣ್ಯ ಬರ್ತಾ ಈ ಪರಿಕ್ರಮ ಮಾಡಿದ್ರೆ ಕನಿಷ್ಠ 2-3 ಅದಕ್ಕಿಂತ ಎಷ್ಟಾಗುತ್ತೆ ಅಷ್ಟು ಪರಿಕ್ರಮ ಮಾಡಿದ್ರೆ ಅಷ್ಟೇ ಪುಣ್ಯನೂ ಪರಿಕ್ರಮವನ್ನು ಮಾಡಿದವರು, ಪ್ರದಕ್ಷಿಣೆ ಹಾಕಿದವ್ರಿಗೆ ಆ ಪುಣ್ಯದ ಫಲ ಸಿಗ್ತದೆ. ಅದ್ರ ಜೊತೆಗೇ ಇವತ್ತು ಅನೇಕ ಜನ ಇದರಲ್ಲಿ ಇವತ್ತು ಬಾಲಚಂದ್ರ ಬರಮೂಡ್ ಪ್ರಸಾದ ಸೇವೆಯನ್ನು ಅತ್ಯಂತ ಎಲ್ಲ ಜನರಿಗೆ ಮೊದಲನೇ ಬಾರಿಗೆ 15,000 ಜನಕ್ಕೆ ಮಾಡಿದರು. ಪ್ರತಿ ದಿವಸ 10,000ಕ್ಕೂ ಹೆಚ್ಚು ಜನ ಇವತ್ತು ಪ್ರಸಾದ ಸೇವೆಯನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೇ ಇವತ್ತು ಗದಗಿನಲ್ಲಿ ವಿಜೃಂಭಣೆ ಆದಂಥ ಕುಂಭಮೇಳದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲ ಮಹಿಳೆಯರು ಸೇರಿಕೊಂಡು ಸುಮಾರು 11,000 ಮಹಿಳೆಯರು ಕುಂಭವನ್ನು ಹೊತ್ಕೊಂಡು ಬಂದದ್ದು ಇದು ಗದಗಿನಲ್ಲಿ ಇತಿಹಾಸ. ಭವಿಷ್ಯ ಗದಗಿನಲ್ಲಿ ಇಂಥ ಇತಿಹಾಸ ಹಿಂದೆ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಮುಂದೆ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಇವತ್ತು ಅಂಥ ಒಂದು ಪ್ರಯತ್ನ ಗದಗಿನಲ್ಲಿ ನಡೀತಾ ಇದೆ. ಎಲ್ಲ ಭಕ್ತರು ಇದಕ್ಕೆ ಸಾಕ್ಷಿ. ಗದಗಿನ ಎಲ್ಲ ಭಕ್ತರು, ಸುತ್ತಮುತ್ತಲ ಹಳ್ಳಿ ಜನರು, ಎಲ್ಲ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಇದೇ ನೋಡೋದು ಒಂದು ಭಾಳಷ್ಟು ಸಂತೋಷ ಅಂಥೇಳಿ ಈಗ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ನಮ್ಮ ಯಜ್ಞ ಪ್ರಾರಂಭ ಆಗ್ತಿದೆ, ಹೋಮ ಹವನಗಳು ಪ್ರಾರಂಭ ಆಗ್ತಿದೆ. ತಾವೆಲ್ಲರೂ ಸಹಿತ ಜನರು ಗದಗ ಬೆಟಗೇರಿ ನಗರದಲ್ಲಿ ನಡೀತಕ್ಕಂಥ 9 ಅಗ್ನಿಕುಂಡಗಳ ಒಂದು ಅತಿರುದ್ರ ಯಾಗ ಭಾಳಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗದಗಿನಲ್ಲಿ ಈ ಒಂದು ಅತಿರುದ್ರ ಮಹಾಯಜ್ಞ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಸಂತೋಷ ಆಗುತ್ತೆ. ಇದು ನಮ್ಮದು ಪೂರ್ವ ಜನ್ಮದ ಪುಣ್ಯವೇನು ನಾವು ಇಲ್ಲಿ ನೋಡೋ ಅವಕಾಶ ನಮಗೆ ಸಿಕ್ಕಿದೆ. ಇದರದ ಫಲ ನಮ್ಮ ಗದಗ ಬೆಟಗೇರಿ ಮತ್ತು ಸುತ್ತಮುತ್ತ ಎಲ್ಲ ಜನರಿಗೂ ಸಿಗಲಿ. ನಾವು ಇಲ್ಲಿ ಬಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಬಹಳ ಸಂತೋಷ ಆಗುತ್ತೆ. ಮತ್ತು ಎಲ್ಲರಿಗೂ ಇದರದ್ದು ಫಲ ಬರೀಲಿ ಅಂತೇಳಿ ನನ್ನ ಅಭಿಪ್ರಾಯ. ಈ ಆರುದ್ರ ಯಾಗವನ್ನು ನಮ್ಮ ಗದಗಿನಲ್ಲಿ ಮಾಡೋದು ನಮಗೆ ತುಂಬ ಸಂತೋಷ ತಂದೈತಿ. ನಮ್ಮ ಗದಗಿನ ಒಂದು ಸೌಭಾಗ್ಯ ಅನ್ಬೇಕು ಇದಕ್ಕೆ. ಬೇರೆ ಕಡೆ ನಮಗೆ ಪ್ರಯಾಗರಾಜಕ್ಕೆ ಅಲ್ಲಿ ಹೋಗೋದು ಆಗ್ತಾ ಇರಲಿಲ್ಲ, ಆಗಿಲ್ಲ. ಅದ ಕಾರಣ ನಾವು ಅದನ್ನೆಲ್ಲ ಇಲ್ಲೇ ನೋಡ್ತಾ ಇರೋದು ನಮಗೆ ತುಂಬ ಸಂತೋಷ ತಂದುಕೊಟ್ಟಿದೆ ಅಂತ ಹೇಳಿ ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ನಮ್ಮ TV ಅವ್ರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಇವತ್ತಿನ ದಿವಸ ಗದಗಿನಲ್ಲಿ ಇಂಥ ದೊಡ್ಡ ಪ್ರಮಾಣದಲ್ಲಿ ಈ ಯಜ್ಞವನ್ನು ಮಾಡುವುದರಿಂದ ಗದಗಿನ ಜನತೆ ಪುಣ್ಯವನ್ನು ಮಾಡಿರಬೇಕು. ಇಂಥ ದೊಡ್ಡ ಒಂದು ಯಜ್ಞ ಗದಗಿನಲ್ಲಿ ಪ್ರಥಮ ಬಾರಿಗೆ ಆಗಿದ್ದಕ್ಕಾಗಿ ಗದಗಿನ ಜನ ಸುಖ ಸಂತೋಷದಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಮಾಡುವಂಥ ಕಾರ್ಯ ಎಲ್ಲರೂ ಮೆಚ್ಚಬೇಕಾದ್ದು. ನಮಗೆ ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ನಮಗೆ ಇದನ್ನು ನೋಡಿದ್ದು ನಾವು ಪುಣ್ಯವಂತರು ಅಂತ ಹೇಳಿ ತಿಳ್ಕೊಂಡು ಮತ್ತು ಈ ಗದಗಿನ ಜನತೆ ಇದನ್ನೆಲ್ಲ ಇದರಲ್ಲಿ ಭಾಗವಹಿಸಿ ಆನಂದ ಪಡಬೇಕು ಅಂತ ಹೇಳಿ ನಮ್ಮ ಒಂದು ಶ್ರೀ ಈ ಗ್ರಾಮದ ಸ್ಥಾನ ದೇವತೆ ಹಾಗೂ ಶ್ರೀ ವೀರನಾರಾಯಣನ ಸ್ಮರಣ ಮಾಡುತ್ತಾ ಹಾಗೂ
ಪಾರ್ವತಿ ಪರಮೇಶ್ವರನ ನೆನೆಸಿಕೊಳ್ಳುತ್ತಾ ಸಕಲ ಗುರು ಮಹಾರಾಜರ ನೆನೆಸಿಕೊಳ್ಳುತ್ತಾ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ವಿಶೇಷತೆ ಏನು ಅಂತಂದರೆ ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿ ಗದಗ ಬೆಟಗೇರಿ ಇದರ ವತಿಯಿಂದ ಈಗಾಗಲೇ ಪ್ರಾರಂಭವಾಗಿರ್ತಕ್ಕಂಥ ಪ್ರಪ್ರಥಮ ಬಾರಿಗೆ ಗದಗ ನಗರದಲ್ಲಿ 9 ಅಗ್ನಿಕೊಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳವನ್ನು ಈಗಾಗಲೇ ನವೆಂಬರ್ 11 ಮಂಗಳವಾರದಿಂದ ಈಗಾಗಲೇ ಪ್ರಾರಂಭವಾಗಿದೆ. ಪ್ರತಿ ದಿವಸ ಇಲ್ಲಿ ಸಂಕಲ್ಪ ಮಾಡಿರ್ತಕ್ಕಂಥ ಎಲ್ಲ ದಂಪತಿಗಳು ಈಗಾಗಲೇ ಯಜ್ಞಕುಂಡದಲ್ಲಿ ಕುಳಿತುಕೊಂಡಿದ್ದಾರೆ. ಗುರು ಮಹಾರಾಜರ ಸನ್ನಿಧಾನದಲ್ಲಿ ಅತಿರುದ್ರ ಮಹಾಯಾಗದ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ಸಿಗಲು ಅಸಾಧ್ಯವಾಗಿರ್ತಕ್ಕಂತಹ ಪುಣ್ಯ ಪ್ರಾಪ್ತಿಯಾಗಿರ್ತಕ್ಕಂತಹ ಈ ಅತಿರುದ್ರ ಕಾರ್ಯಕ್ರಮ ನಮ್ಮ ಈ ಗದಗ ನಗರದಲ್ಲಿ ಆಗಿರುವಂತಹದ್ದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ ಮತ್ತು ಸಂತೋಷದಾಯಕವಾಗಿದೆ ಮತ್ತು ಅತ್ಯಂತ ಅಮೃತಗಳೇ ಇಂತಹ ಮಹಾಯಜ್ಞ ನಡೆಯುವಂತಹ ಇವತ್ತಿನ ಈಗೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದಲೇ ಸಮಸ್ತ ಪಾಪಗಳು ಕಷ್ಟಗಳು ದೂರವಾಗಿ ನಾವೆಲ್ಲ ಪವಿತ್ರ ಆಗುತ್ತೇವೆ, ಪಾವನರಾಗುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರು ಸರ್ವ ಭಕ್ತಾದಿಗಳಲ್ಲಿ ವಿಶೇಷತೆ ಏನಂದ್ರೆ ಈ ಒಂದು ಯಜ್ಞದೊಳಗೆ ಪಾಲ್ಗೊಳ್ಳಬೇಕು, ನಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡಬೇಕು. ಕಾಯೇನ ವಾಚ ಮನಸ ತನು ಮನ ಧನ ನಮಗೆ ಯಾವುದು ಸಾಧ್ಯತೆ ಅದನ್ನು ನಾವು ಮಾಡಿದಾಗ ಆ ಯಜ್ಞದ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಾಗ್ತದೆ. ಶ್ರೀ ಈ ಗ್ರಾಮದ ಸ್ಥಾನ ದೇವತೆ ಹಾಗೂ ಶ್ರೀ ವೀರನಾರಾಯಣನ ಸ್ಮರಣ ಮಾಡುತ್ತಾ ಹಾಗೂ ಪಾರ್ವತಿ ಪರಮೇಶ್ವರನ ನೆನೆಸಿಕೊಳ್ಳುತ್ತಾ ಸಕಲ ಗುರು ಮಹಾರಾಜರ ನೆನೆಸಿಕೊಳ್ಳುತ್ತಾ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ವಿಶೇಷತೆ ಏನು ಅಂತಂದರೆ ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿ ಗದಗ ಬೆಟಗೇರಿ ಇದರ ವತಿಯಿಂದ ಈಗಾಗಲೇ ಪ್ರಾರಂಭವಾಗಿರ್ತಕ್ಕಂಥ ಪ್ರಪ್ರಥಮ ಬಾರಿಗೆ ಗದಗ ನಗರದಲ್ಲಿ 9 ಅಗ್ನಿಕೊಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳವನ್ನು ಈಗಾಗಲೇ ನವೆಂಬರ್ 11 ಮಂಗಳವಾರದಿಂದ ಈಗಾಗಲೇ ಪ್ರಾರಂಭವಾಗಿದೆ. ಪ್ರತಿ ದಿವಸ ಇಲ್ಲಿ ಸಂಕಲ್ಪ ಮಾಡಿರ್ತಕ್ಕಂಥ ಎಲ್ಲ ದಂಪತಿಗಳು ಈಗಾಗಲೇ ನಮಸ್ಕಾರ. ನನ್ನ ಹೆಸರು ಲೋಹಿತ್ ಕಾಸರ ಅಂತ ಹೇಳಿ ಅತಿರುದ್ರ ಮಹಾಯಜ್ಞ ಒಂದು ಸೇವಾ ಕಾರ್ಯಕರ್ತನಾಗಿ ಸುಮಾರು 30 ದಿವಸಗಳಿಂದ ಈ ಯಜ್ಞ ಕಾರ್ಯಕ್ರಮಕ್ಕೆ ತಯಾರಿಗೆ ಕೆಲಸವನ್ನು ಮಾಡ್ತಾ ಇದ್ದು ಇವತ್ತು 3ನೇ ದಿನದ ಯಜ್ಞ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಒಂದು ಸಂತೃಪ್ತಿ ಭಾವನೆ ಇವಾಗಲೇ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಅತ್ಯಂತ ಶಕ್ತಿಶಾಲಿಯಾದಂತಹ ಅತಿರುದ್ರ ಮಹಾಯಾಗ ಇವತ್ತು 3ನೇ ದಿನ ನಡೀತಾ ಇದೆ. ಎಲ್ಲರೂ ಸುಮಾರು ಗದಗ ಜಿಲ್ಲೆಯ ಜನತೆ ಈ ಯಜ್ಞದಲ್ಲಿ ಭಾಗವಹಿಸಿ ಯಜ್ಞ ಕುಂಡವದಲ್ಲಿ ಪರಿಕ್ರಮವನ್ನು ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮ ಗದಗ ನಗರಕ್ಕೆ, ಗದಗ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಇದರ ಶಕ್ತಿ ಏನು ಅನ್ನೋದನ್ನು ಪರಿಚಯ ಹೊತ್ತು ಆಗ್ತಾ ಇದೆ. ಬಹಳ ದಿನಗಳಿಂದ ಈ ಯಜ್ಞಕ್ಕೆ ಎಲ್ಲರೂ ತನು ಮನ ಧನ ಸಹಾಯದಿಂದ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಇವತ್ತು ಅದರ ಪ್ರತಿಫಲವನ್ನು ನಾವು ಗಮನಿಸ್ತಾ ಇದ್ದೀವಿ. ಸುಮಾರು ಮೊದಲನೇ ದಿನದಿಂದ ಹಿಡಿದು ಕುಂಭಮೇಳ ಮಹಿಳೆಯರು ಅದರಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಅದಾದ ನಂತರ 2ನೇ ದಿವಸ ಯಜ್ಞ ಪ್ರಾರಂಭವಾಯಿತು. ಅದರಲ್ಲಿ ಕೂಡ ಎಲ್ಲರೂ ಸುಮಾರು ಬೆಳಗ್ಗೆ ಇಂದ ಹಿಡಿದು ಸಾಯಂಕಾಲವರೆಗೂ ಯಜ್ಞದಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಇದಕ್ಕೆ ತಮ್ಮನ್ನು ತಾವು ಯಾವುದೇ ಸ್ವಾರ್ಥವನ್ನು ಇಲ್ಲದೆ ಭಾಗವಹಿಸುತ್ತಿರುವುದು ಅತ್ಯಂತ ಸಂತೋಷ ವಿಷಯ ಅಂತ ಈ ಮನಸ್ಸಿನಲ್ಲಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಸನಾತನ್ ಧರ್ಮ ಕಿ ಎಲ್ಲ ಹಿಂದೂ ಬಾಂಧವರಿಗೆ ಗದಗ್ನಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗಕ್ಕೆ ಬಂದು ಆಶೀರ್ವಾದ ಪಡಿಬೇಕೆಂದು ಕೋರಿಸುತ್ತೇನೆ.
ಎಲ್ಲರೂ ಇಂಥ ಸ್ವರ್ಣ ಅವಕಾಶ ಅಂದರೆ ಭಾಳ ಕಡಿಮೆ ಆಗುತ್ತೆ. ಇಂಥ ಅವಕಾಶವನ್ನು ಲೈಫ್ ಟೈಮ್ ಒಳಗಡೆ ತಪ್ಪಿಸ್ಕೋಬೇಡ್ರಿ. ಎಲ್ಲರೂ ಬಂದು ಆಶೀರ್ವಾದ ಪಡ್ಕೋರಿ. ಜೈ ಸನಾತನ ಧರ್ಮಕ್ಕೆ. ಎಲ್ಲರಿಗೂ ನಮಸ್ಕಾರ. ಇದು ಗದಗ ಬೆಟಗೇರಿಯಲ್ಲಿ ಕುಂಭಮೇಳ ನಡೆಯೋದು ಬಹಳ ಸಂತೋಷದ ವಿಷಯ. ನಾವೆಲ್ಲ ಕುಂಭಮೇಳಕ್ಕೆ ಹೋಗಿ ಬಂದಿದ್ವಿ. ಇಲ್ಲೇ ಬರಲಾರ್ದವರೆಲ್ಲ ಬಂದು ಕುಂಭಮೇಳವನ್ನು ನೋಡಿ ಸಂತೋಷ ಪಡಬೇಕು, ಎಲ್ಲರ ಆಶೀರ್ವಾದ ಮಾಡ್ಕೊ ಹೋಗ್ಬೇಕು ಅಂತ ನಾನು ಕೇಳ್ತೀನಿ. ನಮಸ್ಕಾರ. ನಮ್ಮಂಥವ್ರಿಗೆ ಅಲ್ಲಿ ತನಕ ಹೋಗಿ ನೋಡಕ್ ಆಗೋದಿಲ್ಲ. ಇಲ್ಲಿ ಮಾಡಿದ್ ನಮ್ಗೆ ಭಾಳ ಒಳ್ಳೇದಾಯ್ತು. ನಾವು ಬಂದು ಕಾಲು ಇಲ್ದವ್ರು ಕುಂತು ಕೇಳ್ತೀವಿ. ಯಾರು ಕುಂಭಮೇಳಕ್ಕೆ ಹೋಗಕ್ಕೆ ಆಗಲಿಲ್ಲ ಅಂತವ್ರಿಗೆ ಒಳ್ಳೆ ಅವಕಾಶ. ನಮ್ಮ ಗದಗ ಜಿಲ್ಲೆ ಒಳಗೆ ಎಲ್ಲರೂ ನಮ್ಮ ಗದಗ ಹಿರಿಯರು ಕೂಡ ಏನು ಕುಂಭಮೇಳ ಮಾಡಿದ್ದಾರೆ. ಆ ಅವಕಾಶಕ್ಕೆ ಎಲ್ಲರೂ ಬಂದು ಭಾಗವಹಿಸಿರಿ. ಗದಗ ಮತ್ತು ಸುತ್ತಮುತ್ತ ಹಳ್ಳಿ ಆಗಲಿ ಆಜುಬಾಜು ಜಿಲ್ಲೆಯವ್ರದ್ದಾಗಲಿ ಇಲ್ಲಿ ಬಂದು ಆ ಕುಂಭಮೇಳದ ಆಶೀರ್ವಾದ ಪಡ್ಕೊರಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಗದಗ ನಗರದೊಳಗ ಈ ಒಂದು ಅತಿರುದ್ರ ಮಹಾಯಜ್ಞವನ್ನ ಕೈಗೊಳ್ಳಬೇಕು ಅಂತ ಏನ್ ಸಾಧು ಸಂತರು ಬಂದು ಈ ಒಂದು ಯಜ್ಞವನ್ನ ಕೈಗೊಂಡಿದ್ದಾರೆ. ಇದು ನಮ್ಮ ಗದಗ ನಗರಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ನಮ್ಮ ಈ ಒಂದು ಗದಗ ಅನ್ನೋದು ಪವಿತ್ರ ಸ್ಥಳ, ಹಾಗಾಗಿ ಇದನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ನಾವು ಯಜ್ಞಗಳನ್ನ ಮಾಡ್ತಿದ್ರು, ಯಾಗಾದಿಗಳನ್ನ ಮಾಡ್ತಿದ್ರು ಅಂತ ಬರೀ ನಾವು ಇತಿಹಾಸದೊಳಗೆ ಓದಿವಿ. ಇತಿಹಾಸದೊಳಗ ನಮ್ಮ ಸಾಧು ಸಂತರು ಮಾಡ್ತಿದ್ರು ಅಂತಂದು ನಾವು ಅದಷ್ಟೇ ಓದಿವಿ. ಆದ್ರೆ ಇದು ನಮ್ಮ ಕಣ್ ಮುಂದೆ ಇದನ್ನ ನೋಡಾಕ ನಮ್ಗ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅಲ್ಲದೆ ಮತ್ತೆ ಇಂತಹ ಸಾಧು ಸಂತರುಗಳನ್ನ ನಾವು ಕುಂಭಮೇಳದೊಳಗ ನೋಡಿದ್ವಿ. ಆದ್ರೆ ಎಷ್ಟೋ ಮಂದಿಗೆ ಆ ಕುಂಭಮೇಳ ಒಳಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ, ಅದ ಅನುಭವ ಪಡೆಯಕ್ ಆಗ್ಲಿಲ್ಲ. ಆದ್ರ ಈಗ ನಾವು ಗದಗ ನಗರದೊಳಗ ಅವರೇ ತಾವಾಗೆ ಬಂದು ಈ ಒಂದು ಯಜ್ಞಗಳನ್ನ ಕೈಗೊಳ್ಳೋದು, ಅದನ್ನ ನೋಡೋದು ನಮ್ಮೆಲ್ಲರ ಸೌಭಾಗ್ಯ. ಹಿಂಗಾಗಿ ನೀವು ಆದಷ್ಟು ಗದಗ ಜನತೆ ಯಾರ್ಯಾರದಿರಿ ಎಲ್ಲರೂ ಬಂದು ಈ ಒಂದು ಪವಿತ್ರವಾದ ಯಜ್ಞದೊಳಗ ಪಾಲ್ಗೊಳ್ರಿ. ಆಮೇಲೆ ನಿಮ್ಮೆಲ್ಲ ಕರ್ಮಗಳನ್ನ ನೀವು ಕಳ್ಕೊಂಡು ಒಂದು ದೇವರ ಕೃಪೆಗೆ ಪಾತ್ರರಾಗಿರಿ ಅಂತ ಹೇಳ್ತೀನಿ. ನಾನು ಮಲ್ಲಾಪುರದ ದಾನಪುರ ಕಸ್ತೂರ್ಬಾಯಿ ಅನ್ನೋ ಹೆಸರಿನವಳು. ನಮಗ ಇದು ಗದಿನಂದು ಇದು ಕುಂಭ ಪೂಜೆ, ಕುಂಭಕೊಡ, ಕುಂಭದ್ದು ದೇವ್ರದ್ದು ಊರು ಸುತ್ತಾಕಿದ್ದು ನೋಡಿ ನಮಗ ಭಾಳ ಖುಷಿಯಾಗೈತಿ. ಕುಂಭ ಅಂದ್ರ ಗೃಹಲಕ್ಷ್ಮಿ, ಕುಂಭ ಅಂದ್ರ ಲಕ್ಷ್ಮಿ. ಲಕ್ಷ್ಮಿ ಸಾಧು ಸಂತರ ಕೂಡ ಗದಗ ಜಿಲ್ಲಾದಾಗ ಅಡ್ಡಾಡಿದ್ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗೈತಿ. ನಮಗೆ ಮಾಡಿದ ಕರ್ಮ ಜಪ ಎಲ್ಲ ನಮ್ಮ ಕರ್ಮಗಳು ಕುಂಭದಿಂದ ಪರಿಹಾರ ಆಕ್ಕವು. ಆ ಲಕ್ಷ್ಮಿ ನಮ್ಮ ಗದಗಿನ ಜಿಲ್ಲಾದಾಗ ಹೊಲದಾಳ ಅಂದ್ರೆ 11,000 ಜನ ಕೊಡ ನಮ್ಮ ಈ ಗದಗ ಜಿಲ್ಲಾದಾಗ ಭಾಳ ನಮಗೆ ಖುಷಿಯಾಗಿ ನಮ್ದೆಷ್ಟು ಕರ್ಮ ಧರ್ಮ ಎಲ್ಲ ಪರಿಹಾರ ಆಗ್ಲಿ ಅಂತ ನಾವು ಬೇಡ್ಕೊತೀವಿ. ಕಾಶಿ ಈಶ್ವರ ನಮ್ಗೆ ಇಲ್ಲೇ ಬಂದ ಇಳದಾನೇನೋ ಅನ್ನೋ ಹಂಗೆ ನಮಗಾಗೈತಿ. ಈ ನಾಗಾ ಸಾಧು ಸಂತಗಳ ಕಾಲ ಪಾದಯಾತ್ರೆ ಈ ನಮ್ಮ ಗದಗ ಜಿಲ್ಲಾದಾಗ ಬಿದ್ದದ್ದು ನಮ್ಗೆ ಭಾಳ ಸಂತೋಷ ಆಗೈತಿ. ಈ ನಮ್ಮ ಕರ್ನಾಟಕದ ಇಷ್ಟು ನಮ್ಮದ ಒಂದು ಕೊರತೆಗಳ ಪರಿಹಾರ ಆಗಲಿ, ಇದು ನಮ್ಮ ಜೀವನ ಸ್ವಾರ್ಥ ಆಗಲಿ, ಇದು ನಮಗೆ ಭಾಳ ನೆಮ್ಮದಿ ಆಗೈತಿ. ಇದು ನಮಗೆ ಇಷ್ಟ ಹೇಳಿ ನಮಗಿದು ಕಾಶಿ ಈಶ್ವರನ ಇಲ್ಲಿ ಕಂಡ ನನ್ನ ಹಂಗಾಗೈತಿ. नमस्कार. कुंभ मेला का आपको अनुभव लेना है तो प्लीज़ हमारे गदग में आइए और अनुभव लीजिए. सब भाविक लोगों को नमस्कार. ನಮಸ್ಕಾರ. ಈ ಗದಗಿನಲ್ಲಿ ಕುಂಭಮೇಳ ಮತ್ತು ಹಾಗೂ ಹೋಮ ರುದ್ರ ಹೋಮ ನಡೆದಿದ್ದು ನಮಗೆಲ್ಲ ಸಂತೋಷ ಆಗಿದೆ. ಇಂದಿನ ಕಾಲದಲ್ಲಿ ನಮಸ್ಕಾರ. ಈ ಗದಗಿನಲ್ಲಿ ಕುಂಭಮೇಳ ಮತ್ತು ಹಾಗೂ ಹೋಮ ರುದ್ರ ಹೋಮ ನಡೆದಿದ್ದು ನಮಗೆಲ್ಲ ಸಂತೋಷ ಆಗಿದೆ. ಇಂದಿನ ಕಾಲದಲ್ಲಿ ರಾಜರು ಮಹಾರಾಜರು ಮಾಡಿಸ್ತಿದ್ರು. ಈಗ ಅದರಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಥರದ ಆಪತ್ತು ಬರದೆ ಸುಭಿಕ್ಷಿಂದ ಎಲ್ಲರ ಆರೋಗ್ಯ ಹಾಗೂ ಸಂತೋಷಭರಿತವಾಗಿರಲಿಕ್ಕೆ ಇದು ಒಂದು ಇದಾಗಿದೆ. ಎಲ್ಲರೂ ನಮ್ಮ ಬಂದಿದ್ದು ಭಾಗ್ಯ. ನಮ್ಗೆ ಅಲ್ಲಿ ಇದಕ್ಕೆ ಹೋಗಿ ನೋಡೋಕ್ಕಾಗಲಿಲ್ಲ ನಮ್ಗೆ ಕುಂಭಮೇಳಕ್ಕೆ. ಆದ್ದರಿಂದ ಇಲ್ಲಿ ಬಂದು ನೋಡಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ. ನಮ್ಮ ಮನಸ್ಸು ಇಲ್ಲಿ ಬರೋದ್ರಿಂದ ನಮ್ಮ ಮನಸ್ಸು ಎಲ್ಲ ನಮಗೆ ಮಾನಸಿಕ ಹಾಗೂ ಯಾವುದೇ ಥರದ ದೈಹಿಕವಾಗಲಿ ಮಾನಸಿಕವಾಗಲಿ ಸಮಾಧಾನ ಆಗುತ್ತೆ. ನಾವು ಈಗ ಎಲ್ಲ ಮನುಷ್ಯರು ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದ್ರಿಂದ ಈ ನಮ್ಮ ಕುಂಭಮೇಳಕ್ಕೆ ಬಂದೋದ್ರಿಂದ ನಮ್ಮ ಮನೆಯವರಿಗೂ ಎಲ್ಲರಿಗೂ ಇದರಿಂದ ನಮಗೆ ನಮಸ್ಕಾರ. ಪ್ರಯಾಗರಾಜಕ್ಕೆ ಹೋಗೋದಾಗಿಲ್ಲ, ಇಲ್ಲೇ ಬಂದೇವ್ರಿ. ಎಲ್ಲ ವ್ಯವಸ್ಥೆ ಮಾಡ್ಯಾರ, ಭಾಳ ಚೆನ್ನಾಗೈತಿ. ಕುಂಭ ಹೊತ್ಕೊಂಡ್ ಬಂದೇವಿ.
ಎಲ್ಲ ವ್ಯವಸ್ಥೆ ವಯಸ್ಸೋದರ್ಗಿನ ಎಲ್ಲ ಅನುಕೂಲ ಮಾಡಿಕೊಟ್ಟಾರ. ಎಲ್ಲರೂ ಬರ್ರಿ ನೋಡ್ರಿ, ನಿಮ್ಮ ಅನಿಸಿಕೆಗಳನ್ನು ಇದು ಮಾಡ್ರಿ, ನೀವು ಪುಣ್ಯ ಬರ್ತತಿ ಏನ್ರಿ. ನಾವು ಬಂದು 3 ದಿನ ಆತು ಏನ್ರಿ ಮಗಳೂರಾಗ. ಎಲ್ಲರೂ ಬರ್ರಿ ನೋಡ್ರಿ, ಕಳ್ಕೊಬೇಡ್ರಿ ಸಮಯ ಕಳ್ಕೊಬೇಡ್ರಿ, ಬಂದು ನೋಡ್ರಿ ಎಲ್ಲರೂ. ನಮಸ್ಕಾರ. ಈ ಒಂದು ಅತಿರುದ್ರಯಾಗ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದು ತ್ರಿಕೋಟೇಶ್ವರ ಗುಡಿಯಿಂದ ಮಾತೆಯರು ಹೆಣ್ಣು ಮಕ್ಕಳು ಎಲ್ಲ ಕೂಡಿಕೊಂಡು ಕುಂಭಮೇಳ ಸಮೇತ ವಿದೇಶಿ ಗ್ರೌಂಡಿಗೆ ಬಂದು ನಿತ್ಯ 7 ದಿನ ಅತಿರುದ್ರ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಹಾಗೂ ಗದಗ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಅತಿರುದ್ರ ಯಾಗಕ್ಕೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕಂತ ಅಂದುಕೊಂಡು ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಳ್ತೀನಿ. ಗದಗಿನ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಸಿಂಧು. ನಾನು ಇಲ್ಲಿ ಗದಗ್ನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದೇನೆ. ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗಲು ಸಾಧ್ಯವಾಗಲಿಲ್ಲ. ಅದೇ ತರಹ ನಮ್ಮ ಗದಗ್ನಲ್ಲಿ ಕುಂಭಮೇಳ ಮತ್ತು ಅತಿರುದ್ರ ಮಹಾಯಾಗ ಎಂಬ ಕಾರ್ಯಕ್ರಮವನ್ನು ಹಲವಾರು ಸಾಧು ಸಂತುಗಳು ಬಂದು ನಡೆಸಿಕೊಡುತ್ತಿದ್ದಾರೆ. ಇಲ್ಲಿ ಹಲವಾರು ಕುಂಭಮೇಳಗಳ ಜೊತೆಗೆ ಹಲವಾರು ಮಹಿಳೆಯರು ಬಂದು ಸೇರಿ ಇಲ್ಲಿ ಮಹಾಯಾಗವನ್ನು ನಡೆಸಿಕೊಡುತ್ತಿದ್ದಾರೆ.